7ನೇ ತರಗತಿಯ ಸುವೇಗ ಭಾಗ 1 ಗಣಿತ ಘಟಕ 1 ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು. ಈಗಾಗಲೇ ಈ ಅಧ್ಯಾಯದ ಕೆಲವೊಂದು ಪ್ರಶ್ನೆಗಳನ್ನು ನಮ್ಮ ಹಿಂದಿನ ವಿಡಿಯೋದಲ್ಲಿ ನೋಡಿರುತ್ತೇವೆ. ಈಗ ಇನ್ನು ಉಳಿದ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನಾವೇನು ಮಾಡೋಣ ವಿದ್ಯಾರ್ಥಿಗಳೇ ವೀಕ್ಷಿಸೋಣ. ಪ್ರಶ್ನೆ 4ರವರೆಗೂ ಈಗಾಗಲೇ ನಾವು ನೋಡಿದ್ದೀವಿ. ಹಾಗೆ ಇನ್ನೂ ಕೆಲವೊಂದು ಈ ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟಂಥ ಲೆಕ್ಕಗಳನ್ನು ಕೂಡ ನೋಡಿದ್ದೀವಿ. ಇಲ್ಲಿ ನೋಡಿ, ಒಂದು ಶಾಲೆಯಲ್ಲಿ 25 ತರಗತಿ ಕೊಠಡಿಗಳಿವೆ. ಪ್ರತಿ ತರಗತಿಯಲ್ಲಿ 40 ವಿದ್ಯಾರ್ಥಿಗಳಿದ್ದಾರೆ. ಪ್ರತಿ ವಿದ್ಯಾರ್ಥಿಯ ದತ್ತಿ ಸಂಖ್ಯೆ ಸಂಸ್ಥೆಗೆ 50 ರೂಪಾಯಿಯನ್ನು ನೀಡಿದರೆ ಅಂದರೆ ಇವುಗಳೆಲ್ಲವನ್ನು ನಾವು ಏನು ಮಾಡಬೇಕು ಗುಣ ನೋಡಿ. 25 ಗುಣಕಾರ 40 ಗುಣಕಾರ 50 ಮಾಡಿದಾಗ 50,000 ಬರುತ್ತೆ. ಇದು ಭಾರತೀಯ ಸಂಖ್ಯಾ ಪದ್ಧತಿ ಹಾಗೂ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ ಎರಡೂ ಪದ್ಧತಿಯಲ್ಲಿ ಇದನ್ನು 50,000 ಅಂತೇಳಿ ಓದ್ತೀವಿ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ನಿಮ್ಮ ಬಳಿ +1000, 100, 10, 1 ಬಟನ್ಗಳನ್ನು ಮಾತ್ರ ಹೊಂದಿರುವ ಕ್ಯಾಲ್ಕುಲೇಟರ್ ಇದೆ. ಇಲ್ಲಿ ನೀವು ಲೆಕ್ಕವನ್ನು ಮಾಡಬೇಕಾದ್ರೆ ಕ್ಯಾಲ್ಕುಲೇಟರ್ ಇದೆ ಎಂದು ಭಾವಿಸೋಣ. 7,53,020 ಮಾಡಲು ಅಗತ್ಯವಿರುವ ಬಟನ್ ಪ್ರೆಸ್ಗಳ ಸಂಖ್ಯೆ ಅಂದರೆ ನಾವು +1000 753 ಸರಿ ಬಟನ್ ಪ್ರೆಸ್ ಮಾಡಬೇಕು. +10 2 ಸರಿ ಪ್ರೆಷನ್ ಮಾಡಬೇಕು. ವಿದ್ಯಾರ್ಥಿಗಳೇ, ಕೆಳಗಿನ ಸಂಖ್ಯೆಗಳನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂದಾರ. ಈ ಸಂಖ್ಯೆಗಳನ್ನು ಓದಿ ಮಕ್ಕಳೇ. 4,75,320, 98,47,215, 9,76,45,10, ಹಾಗೆ 3,04,58,094. ಚಿಕ್ಕ ಸಂಖ್ಯೆ 4,75,320 ಆಗುತ್ತೆ. ಅತಿ ದೊಡ್ಡ ಸಂಖ್ಯೆ 9,76,45,310 ಆಗುತ್ತೆ. ವಿದ್ಯಾರ್ಥಿಗಳೇ, ಈ ಮೇಲಿನ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆದಾಗ ಈ ರೀತಿ ಬರುತ್ತೆ. ಹಾಗೆ ಇನ್ನು 4ನೇ ಪ್ರಶ್ನೆ ನೋಡಿರಿ. 2001ರಲ್ಲಿ ತ್ರಿಪುರಾ ಮತ್ತು ಮೇಘಾಲಯ ರಾಜ್ಯಗಳ ಜನಸಂಖ್ಯೆಯು ಕ್ರಮವಾಗಿ 31,99,203 ಮತ್ತು 2,31,822 ಆಗಿದೆ. ಈ ಎರಡು ರಾಜ್ಯಗಳ ಜನಸಂಖ್ಯೆಯನ್ನು ಭಾರತೀಯ ಸ್ಥಾನ ಇನ್ನು ಇದನ್ನು ಗಮನಿಸಿ ವಿದ್ಯಾರ್ಥಿಗಳೇ. 2,31,822 ಇದು ಭಾರತೀಯ ಪದ್ಧತಿಯೊಳಗೆ. ಹಾಗೆ 2,31,822 ಇದು ಅಂತಾರಾಷ್ಟ್ರೀಯ ಅಥವಾ ಅಮೆರಿಕ ಪದ್ಧತಿಯೊಳಗೆ ನಾವು ಓದ್ಬೋದು ವಿದ್ಯಾರ್ಥಿಗಳೇ, ಬರಿಬೋದು. ಇನ್ನು ಪ್ರಶ್ನೆ 6. 2020ರಲ್ಲಿ ಒಂದು ನಗರದ ಜನಸಂಖ್ಯೆ 10 ಲಕ್ಷಕ್ಕೆ 2,10,250 ಜಾಸ್ತಿ ಇದೆ. ಅಂದರೆ 2020ರಲ್ಲಿನ ಅದನ್ನು ನಾವು ಕೂಡಿಸ್ಕೊಂಡ್ಬಿಡಬೇಕು. ಅಂದರೆ 12,10,250 ಇದೆ. ಮುಂದಿನ 3 ವರ್ಷಗಳಲ್ಲಿ ನಗರದ ಜನಸಂಖ್ಯೆ ಎಷ್ಟು ಹೆಚ್ಚಾಗುತ್ತೆ? 1,50,300. ಅಂದರೆ ಅದಕ್ಕೆ ನಾವು ಪ್ಲಸ್ ಮಾಡ್ಕೋಬೇಕು. ಅಂದರೆ 12 ಲಕ್ಷ ಇತ್ತಲ್ಲ 13 ಲಕ್ಷ ಆಗುತ್ತೆ. 13,60,550 ಆಗುತ್ತೆ ವಿದ್ಯಾರ್ಥಿಗಳೇ. ಮುಂದಿನ 2 ವರ್ಷಗಳಲ್ಲಿ ನಗರದ ಜನಸಂಖ್ಯೆ 200,000 ಕಡಿಮೆ ಆಗುತ್ತದೆ. 200,000 ಅಂದರೆ 2 ಲಕ್ಷ. 2020ರಲ್ಲಿ ಇದ್ದ ನಗರದ ಜನಸಂಖ್ಯೆಯನ್ನು ಭಾರತೀಯ ಸ್ಥಾನಬೆಲೆ ಪದ್ಧತಿಯಲ್ಲಿ ಬರೆಯಿರಿ ಅಂದಾರ. ಇಲ್ಲಿ ಭಾರತೀಯ ಸ್ಥಾನಬೆಲೆ ಪದ್ಧತಿಯೊಳಗೆ ಬರೆದಾಗ 10 ಲಕ್ಷ ಪ್ಲಸ್ 2,10,250 ಕೂಡಿಸಿದ್ರೆ 12 ಲಕ್ಷದ ಇಲ್ಲಿದೆ ನೋಡಿ, 12,10,250. 23ರಲ್ಲಿ ಅಂದರೆ 3 ವರ್ಷದ ನಂತರ ಏನಾಗಿದ್ದಾರೆ 1,50,000 ಜಾಸ್ತಿ ಆಗುತ್ತೆ. ಅಂದರೆ 12,10,250ಕ್ಕೆ 1,50,300 ಜಾಸ್ತಿ ಆದರೆ ಇಲ್ಲಿ ಏನಾಗುತ್ತೆ, ಇದನ್ನು ಅಮೆರಿಕ ಪದ್ಧತಿಯೊಳಗೆ ಬರೆಯಂದಾರ ವಿದ್ಯಾರ್ಥಿಗಳೇ. ಅಂದರೆ 1,60,550 ಆಗುತ್ತೆ. ಇನ್ನು 3ನೇ ಪ್ರಶ್ನೆ. 2025ರಲ್ಲಿ ನಗರದಲ್ಲಿ ಇದ್ದ ಜನಸಂಖ್ಯೆಯನ್ನು ಅಮೆರಿಕ ಪದ್ಧತಿಯಲ್ಲಿ ಬರೆಯಿರಿ ಅಂತಾರ. ನೋಡ್ರಿ, ಟೋಟಲ್ಲು 2020ರಲ್ಲಿ ಇದ್ದಿದ್ದು 2023ರಲ್ಲಿ ಇದ್ದಿದ್ದು 1,360,550. ಈಗ ಅದರಲ್ಲಿ ಏನಾಗುತ್ತೆ ವಿದ್ಯಾರ್ಥಿಗಳೇ, 2 ವರ್ಷಗಳ ನಂತರ 200,000 ಕಡಿಮೆ ಆಯಿತು. ಅಂದರೆ -2,200,000. ಅವಾಗ ನಮ್ಗೆ ಉಳಿಯೋದು 1,160,550 ಮಾತ್ರ ವಿದ್ಯಾರ್ಥಿಗಳೇ. ಕೊನೆಯ ಲೆಕ್ಕವನ್ನು ನೋಡ್ರಿ. 5 ವರ್ಷಗಳಲ್ಲಿ ನಗರದ ಜನಸಂಖ್ಯೆಯು ಎಷ್ಟು ಹೆಚ್ಚಾಯಿತು? ವಿದ್ಯಾರ್ಥಿಗಳಿಗೆ ಹೆಚ್ಚಾಗಲಿಲ್ಲ. ಇಲ್ಲಿ ನೋಡ್ರಿ, ಈಗಿರುವಂಥ ಜನಸಂಖ್ಯೆ ಎಷ್ಟಿದೆ? 11,60,550. ಈ 2020ರಲ್ಲಿದ್ದ ಜನಸಂಖ್ಯೆ 12,10,250.
ಅಂದರೆ ಇಲ್ಲಿ ಏನಾಗುತ್ತೆ ವಿದ್ಯಾರ್ಥಿಗಳೇ -49,700 ಅಂದರೆ ಕಡಿಮೆ ಆಗುತ್ತೆ. ಇಲ್ಲಿವರೆಗೆ ವಿಡಿಯೋವನ್ನು ವೀಕ್ಷಿಸೋದಕ್ಕೆ ಧನ್ಯವಾದಗಳು. ಹೀಗೆ ನಿಮಗೆ 2ನೇ ಪಾಠದ ಹಾಗೂ ಇತರೆ ಪಾಠಗಳ ವಿಡಿಯೋಗಳು ಅಗತ್ಯ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ.